LaExcellence IAS Academy ಭರವಸೆಯ ಬೆಳಕು. ಹೆಲೋ ಎವ್ರಿವನ್, ಎಲ್ಲರಿಗೂ ನಮ್ಮ ಲಾಯಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಮಿಲ್ಲೆಟ್ಸ್ ಅಂದರೆ ಕಿರುಧಾನ್ಯ ಅಥವಾ ಸಿರಿಧಾನ್ಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಮಗೆ ಗೊತ್ತಿದೆ, ಅಕ್ಕಿ, ಗೋಧಿ, ಬಾರ್ಲೆ ಹೊರತಾಗಿ ಇರುವಂತಹ ಧಾನ್ಯಗಳನ್ನು ನಾವು ಕಿರುಧಾನ್ಯಗಳು ಅಂತ ಕರಿತೀವಿ. ಉದಾಹರಣೆಗೆ ನವಣೆ, ಸಜ್ಜೆ, ಹಾರಕ, ಊದಲು, ಬರಗು, ರಾಗಿ, ಜೋಳ ಈ ಥರ ಧಾನ್ಯಗಳನ್ನು ನಾವು ಕಿರುಧಾನ್ಯಗಳು ಅಂತ ಕರಿತೀವಿ. ಈ ಧಾನ್ಯಗಳು ಎಲ್ಲ ಹವಾಮಾನಕ್ಕೂ ಹೊಂದಿಕೊಂಡು ಬೆಳೀತಾ ಹೋಗ್ತವೆ. ಇದರಲ್ಲಿ ಪೌಷ್ಟಿಕಾಂಶತೆ ಹೆಚ್ಚಿರುತ್ತೆ ಮತ್ತು ನಾರಿನಾಂಶ ಕೂಡ ಹೆಚ್ಚಾಗಿರುತ್ತೆ. ಈ ಧಾನ್ಯಗಳನ್ನು ಬೆಳೆಯೋದ್ರಿಂದ ನೈಸರ್ಗಿಕವಾಗಿ ಯಾವುದೇ ಹಾನಿಗಳಾಗಲ್ಲ. ಅಂತಹ ಧಾನ್ಯಗಳನ್ನು ನಾವು ಸಿರಿಧಾನ್ಯಗಳು ಅಂತ ಕರಿತಾ ಹೋಗ್ತೀವಿ. ಇಂಥ ಧಾನ್ಯಗಳ ಇತಿಹಾಸ ಅಂತ ತಿಳ್ಕೊಳ್ಳೋದಾದ್ರೆ, ಹರಪ್ಪ ಮೆಹಂಜೋದಾರ ಕಾಲದಲ್ಲೂ ಕೂಡ ಅವರ ಆಹಾರದಲ್ಲಿ ಸಿರಿಧಾನ್ಯಗಳನ್ನು ಬಳಸ್ತಾ ಇದ್ರು ಅಂತ ಹೇಳ್ಬಿಟ್ಟು ಉಲ್ಲೇಖದಲ್ಲಿದೆ. ಅಷ್ಟೇ ಅಲ್ಲ, ಈ ಧಾನ್ಯಗಳನ್ನ ಚೀನಾದಲ್ಲಿ ಪವಿತ್ರ ಧಾನ್ಯಗಳು ಅಂತ ಕೂಡ ಕರೀತಾರೆ. ಹೋಜಿ ಅಂತ ಹೇಳ್ಬಿಟ್ಟು ಒಬ್ಬ ರಾಜ ಇರ್ತಾನೆ. ಆ ರಾಜ ಸಿರಿಧಾನ್ಯಗಳ ರಾಜ ಅಂತಾನೆ ಪ್ರಸಿದ್ಧಿಯಾಗಿರ್ತಾನೆ. ಇನ್ನು ಆಫ್ರಿಕನ್ನರು, ಮಾಯನ್ನರು, ಸುಮೇರಿಯನ್ನರು ಕೂಡ ಅವರ ಆಹಾರದಲ್ಲಿ ಬಳಸ್ತಾ ಇದ್ರು ಅಂತ ಹೇಳ್ಬಿಟ್ಟು ಉಲ್ಲೇಖದಲ್ಲಿ ನಾವು ನೋಡ್ಬೋದಾಗಿದೆ. ನಮ್ಮ ಶತಪಥ ಬ್ರಾಹ್ಮಣದಂತಹ ವೈದಿಕ ಗ್ರಂಥಗಳಲ್ಲೂ ಈ ಸಿರಿಧಾನ್ಯಗಳ ಹೆಸರುಗಳನ್ನು ಬರೆದಿರೋದನ್ನ ನಾವು ನೋಡ್ಬೋದಾಗಿದೆ. ಇದು ಇತಿಹಾಸ ಆಯಿತು. ಇತ್ತೀಚೆಗೆ ಅಂದರೆ ಈಗಿನ ಕಾಲದಲ್ಲಿ ಒಟ್ಟು ನಮ್ಮ ವಿಶ್ವ ಅಂತ ನಾವು ಕನ್ಸಿಡರ್ ಮಾಡಿದಾಗ 131 ದೇಶಗಳಲ್ಲಿ ಈ ಧಾನ್ಯಗಳನ್ನು ಬೆಳೀತಾ ಇದ್ದಾರೆ. ಅಷ್ಟೇ ಅಲ್ಲ, ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳಲ್ಲಿ ನಾವು ನೋಡಿದಾಗ 60 ಕೋಟಿ ಜನರಿಗೆ ಈ ಧಾನ್ಯಗಳು ಆಹಾರವಾಗಿದೆ. ಇಂಡಿಯಾ, ನೈಜೀರಿಯಾ, ಚೀನಾ ಈ 3 ಕಂಟ್ರೀಸ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅಂತ ಗುರುತಿಸ್ಕೊಂಡಿದ್ದಾವೆ. ಗೌರ್ನಮೆಂಟ್ ಈ ಧಾನ್ಯಗಳನ್ನು ನ್ಯೂಟ್ರಿ ಸೀರಿಯಲ್ಸ್, ಪವರ್ ಹೌಸ್ ಆಫ್ ನ್ಯೂಟ್ರಿಷನ್ ಅಂತ ಕೂಡ ಡಿಕ್ಲೇರ್ ಮಾಡಿದೆ. ಈ ಧಾನ್ಯಗಳನ್ನು ನಾನು ಇವತ್ತೇನು ಕೇಳ್ತಾ ಇದ್ದೀನಿ, ಏನಕ್ಕೆ ಇದು ನ್ಯೂಸಲ್ಲಿದೆ ಅಂತಂದರೆ, ನಿಮಗೆ ಗೊತ್ತಿರ್ಬೋದು, ಈ ವರ್ಷನ 2023 ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್ 2023 ಅಂತ ಡಿಕ್ಲೇರ್ ಮಾಡಿದ್ದಾರೆ. ಅದಕ್ಕೆ ಈ ಮಿಲ್ಲೆಟ್ಸ್ ಬಗ್ಗೆ ಇತ್ತೀಚೆಗೆ ನಾವು ನ್ಯೂಸಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಏನಕ್ಕೆ ಇದು ನ್ಯೂಸಲ್ಲಿದೆ ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಏನಕ್ಕೆ ಈ ಇಯರ್ನ ಇಂಟರ್ನ್ಯಾಷನಲ್ ಮಿಲ್ಲೆಟ್ಸ್ ಇಯರ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿದ್ರು ಅಂತ ನೋಡೋಣ. 2017 ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಏನಿದೆ, ಅದು ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್ 2023 ಅಂತ ಡಿಕ್ಲೇರ್ ಮಾಡುತ್ತೆ. ಇದನ್ನ ಇಂಡಿಯಾ ಫಸ್ಟ್ ಪ್ರಪೋಸ್ ಮಾಡಿರುತ್ತೆ. ಏನಕ್ಕೆ ಇಂಡಿಯಾ ಪ್ರಪೋಸ್ ಮಾಡ್ತಂತಂದರೆ, ಇಂಡಿಯಾದಲ್ಲಿ ಈ ಧಾನ್ಯಗಳನ್ನ ಹೆಚ್ಚಾಗಿ ಬೆಳೀತಾ ಇರೋದ್ರಿಂದ ಇದು ಗ್ಲೋಬಲ್ ಹಬ್ ಆಗಿ ಬೆಳವಣಿಗೆ ಹೊಂದೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಇಂಡಿಯಾ ಪ್ರಪೋಸ್ ಮಾಡುತ್ತೆ. ಇದರ ಮೇನ್ ಉದ್ದೇಶ ಏನಾಗಿದೆ ಅಂತಂದರೆ, ಆಹಾರ ಮತ್ತು ಆರ್ಥಿಕ ಸುಧಾರಣೆಯನ್ನು ತರೋದಾಗಿರ್ಬೋದು, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ ಸುಸ್ಥಿರ ಉತ್ಪಾದನೆಯನ್ನು ಮಾಡೋದಾಗಿರ್ಬೋದು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನ ಜಾಸ್ತಿ ಮಾಡೋದಾಗಿರ್ಬೋದು ಇದರ ಮೇನ್ ಉದ್ದೇಶ ಆಗಿರುತ್ತೆ. ಈಗ ನಾವು ಒಂದೊಂದು ಧಾನ್ಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಜೋಳವನ್ನು ಸೈಂಟಿಫಿಕಲಿ ನಾವು ಏನಂತ ಕರಿತೀವಿ ಅಂತ ಅಂದರೆ, ಸೋರ್ಗಮ್ ವಲ್ಗ್ಯಾರೆ ಅಂತ ಸೈಂಟಿಫಿಕ್ ನೇಮ್ ಇದೆ ಇದಕ್ಕೆ. ಇದನ್ನು ಇಂಗ್ಲೀಷಲ್ಲಿ ಸೋರ್ಗಮ್ ಅಂತಲೂ ಕರಿತೀವಿ ಮತ್ತು ಗ್ರೇಟ್ ಮಿಲೆಟ್ ಅಂತ ಕೂಡ ಕರಿತಾ ಹೋಗ್ತಾರೆ. ಇದನ್ನು ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್, ಇನ್ನು ದಕ್ಷಿಣ ಭಾರತ ಇದೆ, ಈ ರೀಜನಲ್ಲಿ ಹೆಚ್ಚಾಗಿ ಬೆಳೆಯೋದನ್ನು ನಾವು ನೋಡ್ಬೋದಾಗಿದೆ. ಇದರಲ್ಲಿ ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಫಾಸ್ಫರಸ್ ಕಂಟೆಂಟ್ ಕೂಡ ಹೆಚ್ಚಾಗಿ ಇರುತ್ತೆ. ನೆಕ್ಸ್ಟು ಬಂದು ಸಜ್ಜೆ. ಇದು ಪೆನಿಸಿಟಮ್ ಟೈಫಾಯ್ಡಿಯಮ್ ಅಂತ ಇದರ ಸೈಂಟಿಫಿಕ್ ನೇಮ್. ಇದನ್ನು ಸ್ಪೈಕ್ಡ್ ಮಿಲೆಟ್ ಅಂತಲೂ ಕೂಡ ನಾವು ಕರಿತೀವಿ. ಇದನ್ನು ಪ್ರಾಚೀನ ಕಾಲದಿಂದಲೂ ಕೂಡ ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳಲ್ಲಿ ಬೆಳೆಯೋದನ್ನು ನಾವು ನೋಡ್ಬೋದಾಗಿದೆ. ಇದು ಮಳೆ ಕಮ್ಮಿ ಬೀಳುವ ಪ್ರದೇಶಗಳಲ್ಲಿ ಮತ್ತು ಏನು ಬರ ಭೂಮಿ ಏನಿರುತ್ತೆ ಅಲ್ವಾ, ಅಂಥ ಜಾಗಗಳಲ್ಲೂ ಕೂಡ ಈ ಸಜ್ಜೆಯನ್ನು ಬೆಳಿಬೋದಾಗಿದೆ. ಇದರಲ್ಲಿ ವಿಟಮಿನ್ ಮತ್ತು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇರ್ಬೋದು, ಈ ಥರ ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಫಾಸ್ಫರಸ್ ಕಂಟೆಂಟ್ಗಳು ಕೂಡ ಹೆಚ್ಚಾಗಿ ನಾವು ನೋಡ್ಬೋದಾಗಿದೆ. ನೆಕ್ಸ್ಟ್ ಕ್ರಾಪು ಬರಗು. ಇದನ್ನು ಸೈಂಟಿಫಿಕಲಿ ನಾವು ಪ್ಯಾನಿಕಮ್ ಮಿಲಿಯೇಷಿಯಮ್ ಅಂತ ಕರಿತೀವಿ. ಇನ್ನು ಇದನ್ನು ಇಂಗ್ಲೀಷಲ್ಲಿ ಪ್ರೋಸೋ ಮಿಲ್ಲೆಟ್, ಫ್ರೆಂಚ್ ಮಿಲ್ಲೆಟ್, ಕಾಮನ್ ಮಿಲ್ಲೆಟ್ ಅಂತ ಕೂಡ ಕರೀತಾರೆ. ಇದನ್ನು ಪೊರಕೆ ಜೋಳ ಅಂತ ಕೂಡ ಕರೆಯುವಂಥ ವಾಡಿಕೆ ಇದೆ. ಎಲ್ಲಿ ಕಮ್ಮಿ ಮಳೆ ಬೀಳುತ್ತೆ ಅಂಥ ಜಾಗಗಳಲ್ಲೂ ಕೂಡ ಇದನ್ನು ಬೆಳಿಬೋದಾಗಿದೆ. ಇದು ಎಲ್ಲ ರೀತಿಯ ಹವಾಮಾನ ಮತ್ತು ಮಣ್ಣಿನಲ್ಲಿ ಬೆಳೆಯೋದ್ರಿಂದ ಎಲ್ಲಾದರೂ ಕೂಡ ನಾವು ಈ ಕ್ರಾಪ್ನ ಬೆಳಿಬೋದಾಗಿದೆ. ನೆಕ್ಸ್ಟು ರಾಗಿ. ಈ ರಾಗಿಯನ್ನು ನಾವು ಸೈಂಟಿಫಿಕಲಿ ಎಲುಷಿಯಾನ ಕೊರಕಾನ ಅಂತ ಕೂಡ ಕರಿತೀವಿ. ಇನ್ನು ಇಂಗ್ಲೀಷಲ್ಲಿ ಫಿಂಗರ್ ಮಿಲ್ಲೆಟ್ ಅಂತ ಕರೀತಾರೆ. ಬಿಳಿ ರಾಗಿ, ಹಸಿರು ಕಡ್ಡಿ ರಾಗಿ, ಕರಿಮುಂಡುಗ ಈ ರೀತಿಯಾಗಿ ವಿವಿಧ ರೀತಿಯ ರಾಗಿಗಳ ತಳಿಗಳನ್ನು ನಾವು ನೋಡ್ತಾ ಹೋಗ್ಬೋದಾಗಿದೆ. ಇದರಲ್ಲಿ ನಾರಿನಾಂಶ ಹೆಚ್ಚಿರುತ್ತೆ, ಅದ್ರ ಜೊತೆಗೆ ಪ್ರೋಟೀನ್ಸ್ ಇರ್ಬೋದು, ವಿಟಮಿನ್ಸ್ ಇರ್ಬೋದು, ಎಲ್ಲ ರೀತಿಯ ಅಂಶಗಳು ಇದರಲ್ಲಿ ಇರೋದ್ರಿಂದ ಇದು ಮಧುಮೇಹಿಗಳಿಗೂ ಕೂಡ ಉತ್ತಮವಾದಂತಹ ಆಹಾರವಾಗಿದೆ. ಇದನ್ನು ಹೆಚ್ಚಾಗಿ ದಕ್ಷಿಣ ಭಾರತದಲ್ಲಿ ಬೆಳೆಯೋದನ್ನು ನಾವು ನೋಡ್ಬೋದಾಗಿದೆ. ನೆಕ್ಸ್ಟ್ ಕ್ರಾಪ್ ಬಂದು ನವಣೆ. ಈ ನವಣೆಯನ್ನು ಸೈಂಟಿಫಿಕಲಿ ಸೆಟೇರಿಯಾ ಇಟಾಲಿಕಾ ಅಂತ ಇಂಗ್ಲೀಷಲ್ಲಿ ಫಾಕ್ಸ್ ಸ್ಟೈಲ್ ಮಿಲ್ಲೆಟ್ ಅಂತ ಕೂಡ ಕರೀತಾರೆ. ಇದು ಗ್ಲುಟಿನ್ ಮುಕ್ತವಾಗಿರುವಂತಹ ಕ್ರಾಪ್ ಆಗಿದೆ. ಅದ್ರ ಜೊತೆಗೆ ಇದನ್ನು ಸೆಮಿ ಎರಿಡ್
ರೀಜನಲ್ಲೂ ಕೂಡ ಬೆಳಿಬೋದಾಗಿದೆ. ಎಲ್ಲಿ ಮಳೆ ಕಮ್ಮಿ ಬೀಳುತ್ತೆ ಅಂಥ ಜಾಗಗಳಲ್ಲೂ ನಾವು ಈ ಬೆಳೆಯನ್ನು ಬೆಳಿಬೋದು. ಕರಿ ನವಣೆ, ಕುಚ್ಚು ನವಣೆ, ಜಡ ನವಣೆ, ಹುಲ್ಲು ನವಣೆ, ಹಾಲು ನವಣೆ, ಹೀಗೆ ವಿಧ ವಿಧವಾದಂತಹ ನವಣೆಯ ತಳಿಗಳು ಅಥವಾ ನವಣೆಯ ವಿಧಗಳನ್ನು ನಾವು ನೋಡ್ಬೋದಾಗಿದೆ. ನೆಕ್ಸ್ಟು ಅರ್ಕ, ಇದನ್ನು ನಾವು ಸೈಂಟಿಫಿಕಲಿ ಪಾಸ್ಪಾಲಮ್ ಸ್ಕಾರ್ಬಿಕ್ಯುಲಾಟಮ್ ಅಂತ ಕೂಡ ಕರಿತೀವಿ. ಇನ್ನು ಇಂಗ್ಲೀಷಲ್ಲಿ ಕೋಡೋ ಮಿಲೆಟ್ ಅಂತ ಕರೀತಾರೆ. ಇದನ್ನು ಕರ್ನಾಟಕ, ಗುಜರಾತ್, ರಾಜಸ್ಥಾನ್ ರೀಜನಲ್ಲಿ ಬೆಳೆಯೋದನ್ನು ಹೆಚ್ಚಾಗಿ ನಾವು ನೋಡ್ಬೋದಾಗಿದೆ. ನೆಕ್ಸ್ಟ್ ಕ್ರಾಪ್ ಬಂದು ಸಾಮೆ, ಪ್ಯಾನಿಕಮ್ ಮಿಲ್ಲಾರೆ ಅಂತ ಸೈಂಟಿಫಿಕಲಿ ನಾವು ಕರಿತೀವಿ. ಇನ್ನು ಇಂಗ್ಲೀಷಲ್ಲಿ ಇದನ್ನು ಲಿಟಲ್ ಮಿಲ್ಲೆಟ್ ಅಂತ ಕೂಡ ಕರೀತಾರೆ. ಇದು ಭಾರತದಲ್ಲಿ ಸಾಂಪ್ರದಾಯಿಕವಾಗಿ ಬೆಳೆಯುವಂತಹ ಬೆಳೆ ಆಗಿದೆ ಮತ್ತು ಇದನ್ನು ಮಿಶ್ರ ಬೆಳೆಯಾಗಿ ದ್ವಿದಳ ಧಾನ್ಯಗಳ ಜೊತೆ ಇರ್ಬೋದು ಅಥವಾ ಎಣ್ಣೆಕಾಳುಗಳ ಜೊತೆಯಾಗಿ ಮಿಶ್ರ ಬೆಳೆಯಾಗಿ ಬೆಳೆಯೋದನ್ನು ನಾವು ನೋಡ್ಬೋದಾಗಿದೆ. ಅಕ್ಕಡಿ, ಈ ಬೆಳೆಯನ್ನು ನಾವು ರಾಗಿಯ ಜೊತೆ ಇರ್ಬೋದು, ಸಜ್ಜೆ, ನವಣೆ, ಈ ರೀತಿಯ ಧಾನ್ಯಗಳ ಜೊತೆಗೆ ನಾವು ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ದೀವಿ. ನೆಕ್ಸ್ಟು ಕೊರಲೆ, ಈ ಕೊರಲೆಯನ್ನು ಕರ್ನಾಟಕದ ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಮತ್ತು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ. ಇದೊಂದು ಪ್ರಾದೇಶಿಕ ಬೆಳೆಯಾಗಿದೆ. ಇದರಲ್ಲಿ ಬರುವಂತಹ ಹುಲ್ಲು, ಏನು ಕೊರಲೆ ಹುಲ್ಲು ಇದೆ, ಇದು ದನ ಕರುಗಳಿಗೆ ಉತ್ತಮವಾದಂತಹ ಆಹಾರವಾಗಿರುತ್ತೆ. ನೆಕ್ಸ್ಟು ಊದಲು, ಇದನ್ನು ಬಾರ್ನ್ಯಾರ್ಡ್ ಮಿಲ್ಲೆಟ್ ಅಂತ ಕೂಡ ಕರೀತಾರೆ. ಇದು ಅಷ್ಟೇ, ಎಲ್ಲಿ ಕಮ್ಮಿ ಮಳೆ ಬೀಳುತ್ತೆ ಅಂಥ ಜಾಗಗಳಲ್ಲೂ ನಾವು ಬೆಳಿಬೋದಾಗಿದೆ. ಇಲ್ಲಿ ತನಕ ನಾವು ಒಂದೊಂದು ಕ್ರಾಪ್ಗಳ ಬಗ್ಗೆ ತಿಳ್ಕೊಳ್ತಾ ಹೋದ್ವಿ. ನೆಕ್ಸ್ಟ್ ನಾವು ಎಲ್ಲ ಕ್ರಾಪ್ಗಳ ಯೂಸಸ್ ಏನಿರ್ಬೋದು, ಈ ಬೆಳೆಗಳಿಂದ ಆಗುವಂತಹ ಉಪಯೋಗಗಳು ನಮಗೆ ಯಾವ್ಯಾವ್ದಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ತಾ ಹೋಗೋಣ. ಇದು ಮಧುಮೇಹಿಗಳಿಗೆ ಉತ್ತಮವಾದಂತಹ ಆಹಾರ ಆಗಿದೆ. ಯಾರು ಇವಾಗ ಡಯಾಬಿಟಿಸ್ ಪೇಷಂಟ್ಸ್ ಇದ್ದಾರಲ್ಲ ಅಂಥವ್ರಿಗೆ ಈ ಸಿರಿಧಾನ್ಯಗಳನ್ನು ತಿನ್ನೋದ್ರಿಂದ ಈ ಡಯಾಬಿಟಿಸ್ನ ಕಮ್ಮಿ ಮಾಡ್ಕೋಬೋದಾಗಿದೆ ಮತ್ತು ಆರೋಗ್ಯವಾಗಿ ಇರೋದಕ್ಕೆ ಉಪಯೋಗ ಆಗುತ್ತೆ. ಮತ್ತು ತೂಕವನ್ನು ಕಮ್ಮಿ ಮಾಡಿಕೊಳ್ಳಲು ಕೂಡ ಇದು ಸಹಾಯಕವಾಗಿರುತ್ತೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರ್ಬೋದು, ಫೈಬರ್ಸ್, ಮೈಕ್ರೋನ್ಯೂಟ್ರಿಯೆಂಟ್ಸ್, ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಈ ಥರ ಅಂಶಗಳೆಲ್ಲ ಇರೋದ್ರ ಜೊತೆಗೆ ವಿಟಮಿನ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ನಾರಿನಂಶ ಹೆಚ್ಚಾಗಿ ಇರೋದ್ರಿಂದ ಎಲ್ಲ ವರ್ಗದ ಜನರಿಗೂ ಕೂಡ ಉತ್ತಮವಾದಂತಹ ಆಹಾರವಾಗಿದೆ. ಇನ್ನು ಕ್ಲೈಮೇಟ್ ರೆಸಿಲಿಯೆಂಟ್ ಕ್ರಾಪ್ ಆಗಿರುತ್ತೆ ಅಂತ ಅಂದರೆ ಎಲ್ಲಿ ಮಳೆ ಕಮ್ಮಿ ಬೀಳುತ್ತೆ ಅಂಥ ಜಾಗದಲ್ಲೂ ಕೂಡ ನಾವು ಬೆಳಿಬೋದಾಗಿದೆ. ಫಲವತ್ತತೆ ಕಮ್ಮಿ ಇದ್ರೂ ಕೂಡ ನಾವು ಈ ಬೆಳೆಗಳನ್ನು ಬೆಳೆಯೋದ್ರಿಂದ ಅಲ್ಲಿ ಫಲವತ್ತತೆ ಜಾಸ್ತಿ ಆಗುತ್ತೆ. ಕ್ಲೈಮೇಟ್ ರೆಸಿಲಿಯೆಂಟ್ ಕ್ರಾಪ್ ಅಂತಲೂ ಕೂಡ ಕರಿಬೋದಾಗಿದೆ. ಈ ಬೆಳೆಗಳು ಎಕನಾಮಿಕ್ ಸೆಕ್ಯೂರಿಟಿ ಅಂತಂದರೆ ಆರ್ಥಿಕ ನೆರವನ್ನು ನೀಡುತ್ತೆ. ನಮಗೆ ಗೊತ್ತಿದೆ ಭಾರತದಲ್ಲಿ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರೇ ಹೆಚ್ಚಾಗಿದ್ದಾರೆ. ಅಂಥವರಿಗೆ ಈ ಬೆಳೆಗಳು ತುಂಬ ಸಹಾಯಕವಾಗಿರುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ ಈ ಬೆಳೆಗಳು ಹೆಚ್ಚು ಆಕ್ಸಿಜನ್ ಅಂದರೆ ಆಮ್ಲಜನಕವನ್ನು ಹೆಚ್ಚು ಬಿಡುಗಡೆ ಮಾಡ್ತವೆ ಮತ್ತು ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡನ್ನು ಹೆಚ್ಚು ಅಬ್ಸರ್ವ್ ಮಾಡೋದ್ರಿಂದ ನಮಗೆ ನೈಸರ್ಗಿಕವಾಗಿಯೂ ಕೂಡ ಇವು ಬರುತ್ತೆ. ಇಲ್ಲಿ ತನಕ ಉಪಯೋಗ ಆಯಿತು. ನೆಕ್ಸ್ಟು ಇವಾಗ ನಾನು ಹೇಳಿದೆ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್ 2023 ಅಂತ ಡಿಕ್ಲೇರ್ ಮಾಡಿದ್ರು. ಇದನ್ನು ಇಂಡಿಯಾನೇ ಡಿಕ್ಲೇರ್ ಮಾಡ್ತು ಅಂತಲೂ ಕೂಡ ಹೇಳಿದೆ. ಈ ಡಿಕ್ಲೇರ್ ಮಾಡಿದ್ರ ಉದ್ದೇಶನೂ ಕೂಡ ಹೇಳಾಯಿತು. ಏನಕ್ಕೆ ಮಾಡ್ತು ಅಂತ ಗೊತ್ತಾಯಿತು ಅಂದಮೇಲೆ ಈ ಇನಿಷಿಯೇಟಿವ್ಸ್ನ ಇನ್ನೂ ಇಂಪ್ರೂವ್ ಮಾಡೋದಕ್ಕೆ ಯಾವ್ಯಾವ ಥರ ಇನಿಷಿಯೇಟಿವ್ಸ್ನ ತಂದಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಇಂಡಿಯಾಸ್ ವೆಲ್ತ್, ಮಿಲ್ಲೆಟ್ಸ್ ಫಾರ್ ಹೆಲ್ತ್, ಮಿಲ್ಲೆಟ್ ಸ್ಟಾರ್ಟಪ್ ಇನೋವೇಷನ್ ಚಾಲೆಂಜ್, ಮೈಟಿ ಮಿಲ್ಲೆಟ್ ಕ್ವಿಜ್, ಲೋಗೋ ಅಂಡ್ ಸ್ಲೋಗನ್ ಕಂಟೆಸ್ಟ್, ಇನಿಷಿಯೇಟಿವ್ಸ್ ಫಾರ್ ನ್ಯೂಟ್ರಿಷನಲ್ ಸೆಕ್ಯೂರಿಟಿ, ಹೀಗೆ ವಿಧ ವಿಧವಾದಂತಹ ಇನಿಷಿಯೇಟಿವ್ಸ್ನ ಭಾರತದಲ್ಲಿ ತಂದಿದ್ದಾರೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಈ ವರ್ಷ ಮಂಡನೆ ಮಾಡಿದಂತಹ ಬಡ್ಜೆಟಲ್ಲೂ ಕೂಡ ಸ್ಕೀಮ್ ತಂದಿದ್ದಾರೆ. ಯಾವುದು ಅಂತಂದರೆ ಶ್ರೀ ಅನ್ನ ಯೋಜನೆ. ಈ ಯೋಜನೆ ಏನಕ್ಕೆ ಅಂತಂದರೆ ಈ ಸಿರಿಧಾನ್ಯಗಳನ್ನು ಬೆಳೆಯೋದಕ್ಕೆ ಮತ್ತು ಇದ್ರ ಬಗ್ಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೆ ಆಗಿರುತ್ತೆ. ರೈತರಿಗೆ ಆರ್ಥಿಕ ನೆರವನ್ನು ನೀಡೋದಾಗಿರ್ಬೋದು ಮತ್ತು ಜನಗಳಿಗೆ ಈ ಧಾನ್ಯಗಳ ಬಗ್ಗೆ ಇರುವಂತಹ ಅರಿವನ್ನು ಇನ್ನೂ ಹೆಚ್ಚು ಮಾಡೋದಾಗಿರ್ಬೋದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ MSPನ ಜಾಸ್ತಿ ಮಾಡಿದ್ದಾರೆ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನು ಕೊಡ್ತಾರೆ ಅಲ್ಲ ಅದನ್ನು ಈ ಬೆಳೆಗಳಿಗೆ ಜಾಸ್ತಿ ಮಾಡಿದ್ದಾರೆ. ಮತ್ತು ಇನ್ಪುಟ್ ಸಪೋರ್ಟ್ ಏನಿದೆ, ಈ ಇನ್ಪುಟ್ ಸಪೋರ್ಟ್ ಅಂತ ಅಂದರೆ ಇವಾಗ FPOs ಮೂಲಕ ವ್ಯಾಲ್ಯೂ ಚೈನ್ನ ಬಿಲ್ಡ್ ಮಾಡೋದಾಗಿರ್ಬೋದು ಅಥವಾ ಈ ಬೆಳೆಗಳಿಗೆ ಬೇಕಾಗಿರುವಂತಹ ಏನೇನು ಸಾಮಗ್ರಿಗಳು ಬೇಕು ಬೆಳೆಯೋದಕ್ಕೆ ಅಂಥದ್ದನ್ನು ಕೊಡೋದಾಗಿರ್ಬೋದು. ಇದನ್ನು ಗೌರ್ಮೆಂಟ್ ಇನಿಷಿಯೇಟಿವ್ಸ್ ತಗೊಂಡಿದೆ. ಇಷ್ಟೇ ಅಲ್ಲ, ಇದಲ್ಲದೆ ಇತ್ತೀಚೆಗೆ ಮೊಬೈಲ್ ಆ್ಯಪ್ಗಳು ಕೂಡ ಬಂದಿದೆ. ಈ ಆ್ಯಪ್ಗಳು ಏನು ಮಾಡುತ್ತೆ ಅಂತ ಅಂದರೆ ಇರುವಂತಹ ಈ ಸಿರಿಧಾನ್ಯಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದು, ಅದರಿಂದ ಆಗುವಂತಹ ಉಪಯೋಗಗಳೇನು, ಅದನ್ನು ಯಾವ ರೀತಿ ವಿವಿಧವಾಗಿ ಆಹಾರವನ್ನು ತಯಾರು ಮಾಡ್ಬೋದು ಅನ್ನೋದ್ರ ಬಗ್ಗೆ ಇರ್ಬೋದಾಗಿ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗುತ್ತೆ. ನಮಗೆ ಗೊತ್ತಿದೆ ಆಹಾರಕ್ಕಾಗಿಯೇ ಕೃಷಿ ಮಾಡೋದು. ನಾವು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಂತಂದರೆ ನಾವು ಉತ್ತಮ ಕೃಷಿ ಮಾಡಿದರೆ ನಮಗೆ ಸಿಗುವಂತಹ ಬೆಳೆಯಲ್ಲಿ ನಾವು ಉತ್ತಮವಾದಂತಹ ಆಹಾರವನ್ನು ಮಾಡ್ಕೋಬೋದಾಗಿದೆ. ಅದರಿಂದ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ. ಹಸಿರು ಕ್ರಾಂತಿ ಬರೋಕ್ಕೂ ಮುಂಚೆ ಈ ಧಾನ್ಯಗಳು ಹೆಚ್ಚಾಗಿ ಬೆಳೀತಾ ಇದ್ರು. ಆದರೆ ಹಸಿರು ಕ್ರಾಂತಿ ಬಂದಾಗ ಜನಗಳು ಹೆಚ್ಚು ಬೆಳೆಗಳನ್ನು ಬೆಳಿಬೇಕು ಅನ್ನೋ ಉತ್ಸಾಹದಲ್ಲಿ ಈ ಬೆಳೆಗಳನ್ನು ಕಮ್ಮಿ ಮಾಡ್ತಾ ಹೋಗ್ತಾರೆ.
ಸೊ ಈ ಬೆಳೆಗಳನ್ನು ಬೆಳೆಯೋದ್ರಿಂದ ನಮಗೂ ಉಪಯೋಗ ಇದೆ ಮತ್ತು ನೈಸರ್ಗಿಕವಾಗಿಯೂ ಕೂಡ ಉಪಯೋಗವಾಗುತ್ತೆ. ಅದರಿಂದ ಈ ಬೆಳೆಗಳತ್ತ ಗಮನ ಹರಿಸೋದು ನಮ್ಮೆಲ್ಲರ ಮುಖ್ಯ ಕರ್ತವ್ಯ ಆಗಿರುತ್ತೆ. ಇದೇ ರೀತಿಯ ಹೆಚ್ಚಿನ ಇನ್ಫಾರ್ಮೇಟಿವ್ಸ್ ವಿಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.